ಗಿಲ್ಲಿ ನಟ ಮತ್ತೆ ಕಾವ್ಯ ಒಂದು ಜೋಡಿ ಏನಿದೆ ಇಲ್ಲಿಯ ತನಕ ಇನ್ನ ಸಹ ಅವರ ಒಂದು ಕ್ರೇಜ್ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ಮುಗಿದು 4 ತಿಂಗಳಾಗುತ್ತಾ ಬಂದ್ರು ಎಲ್ಲರೂ ಕೂಡ ಗಿಲ್ಲಿ ನಟನನ್ನೇ ಇಷ್ಟಪಡ್ತಾ ಇದ್ದಾರೆ, ಕಾವ್ಯ ಅವರನ್ನೇ ಇಷ್ಟಪಡ್ತಾ ಇದ್ದಾರೆ. ಇನ್ನ ಸಹ ಹಲವಾರು ಪ್ರೋಗ್ರಾಮ್ ಫಂಕ್ಷನ್ ಗಳಿಗೆ ಗಿಲ್ಲಿ ಮತ್ತೆ ಕಾವ್ಯ ವಿಸಿಟ್ ಮಾಡ್ತಾರೆ, ಎಲ್ಲರೊಟ್ಟಿಗೂ ಸಹ ಬೆರೆಯುತ್ತಾರೆ. ನಿಜವಾಗ್ಲೂ ಕೂಡ ಕ್ರೇಜ್ ಸೂಪರ್ ಅನ್ಬೋದು, ಪ್ರತಿಯೊಬ್ರು ಸಹ ಇಷ್ಟಪಡ್ತಾರೆ. ಮತ್ತೆ ಈ ಒಂದು ಜೋಡಿ ಒಂದಾಗಬೇಕಂತ ಆಸೆಯನ್ನು ಸಹ ಪಡ್ತಾರೆ. ಈ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಗಿಚ್ಚಿ ಗಿಲಿ ಜೂನಿಯರ್ಸ್ಗೆ ಕಾವ್ಯ ಅವ್ರು ಹೋದಂತ ಟೈಮ್ಲೂ ಕೂಡ ಅಷ್ಟೇ, ಅಲ್ಲೂ ಸಹ ಕೇಳ್ತಾರೆ ಗಿಲ್ಲಿನ ಮದುವೆ ಆಗ್ತೀರಾ, ಯಾವಾಗ ನಿಮ್ಮ ಮದುವೆ ಅಂತೆಲ್ಲ. ಸೊ ಅಷ್ಟರ ಮಟ್ಟಿಗೆ ಜನರು ಈ ಒಂದು ಜೋಡಿಯನ್ನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ. ಒಂದಾದ್ರೆ ಅಂತೂ ಜನರು ತುಂಬಾನೇ ಖುಷಿ ಪಡ್ತಾರೆ. ಬಟ್ ನಾವು ಕೇವಲ ಸ್ನೇಹಿತರು ಅಂತ ಕಾವ್ಯ ಅವರು ಹೇಳ್ತಾರೆ. ಬಟ್ ಗಿಲ್ಲಿಗೆ ಖಂಡಿತ ಇಷ್ಟ ಇದೆ, ಹಣೆಯಲ್ಲಿ ಬರ್ದಿರ ಸಿಗ್ತಾಳೆ ಅನ್ನುವಂತ ಒಂದು ಡೈಲಾಗ್ ಗಳನ್ನೆಲ್ಲ ಹೊಡಿತಾ ಇರ್ತಾರೆ. ಸೊ ಹಾಗಾಗಿ ಬಹಳಷ್ಟು ಜನರು ಕೂಡ ಆಸೆ ಪಡುವಂತದ್ದು ನಿಜ. ಜಡ್ಜಸ್ಗಳು ಕೂಡ ತುಂಬಾನೇ ಖುಷಿ ಪಟ್ಟರು ಈ ಒಂದು ಜೋಡಿಯನ್ನ ನೋಡಿ. ಹೆಚ್ಚಾಗಿ ಸುದೀಪ್ ಸರ್ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಗಿಲ್ಲಿ ನಟಗೆ. ಸಿನಿಮಾ ಆಫರ್ಸ್ ಗಳು ಕೂಡ ಬರುತ್ತಿದೆ, ಮತ್ತೆ ಈಗಾಗಲೇ 3 ಸಿನಿಮಾಗಳು ರೆಡಿ ಆಗ್ತಾ ಇದೆ. ಅದಕ್ಕಾಗಿ ಕಂಪ್ಲೀಟ್ ಆಗಿ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಪರ್ಸನಾಲಿಟಿ ಮತ್ತೆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಚೇಂಜ್. ಮುಂಚೆ ಎಷ್ಟು ಕಾಮಿಡಿ ಆಗಿರ್ತಾರೆ, ಈಗ ಅಷ್ಟು ಸ್ವಲ್ಪ ಸೀರಿಯಸ್ನೆಸ್ ಅಲ್ಲಿ ಇದ್ದಾರೆ, ಯಾಕಂದ್ರೆ ಹೀರೋ ಆಗ್ತಿದ್ದಾರೆ. ಸೊ ಹೀಗಾಗಿ ಕಾಮಿಡಿ ಕಮ್ ಹೀರೋನ ಯಾವ ತರ ಇದು ಸಿನಿಮಾ ಅಂತ ಕಾದು ನೋಡ್ಬೇಕು. ಸಿನಿಮಾ ಟೈಟಲ್ ಆಗಲಿ ಏನು ಕೂಡ ಇನ್ನ ರಿವೀಲ್ ಆಗಿಲ್ಲ. ಅತಿ ಶೀಘ್ರದಲ್ಲಿಯೇ ಸಿನಿಮಾದ ಫಸ್ಟ್ ಲುಕ್ ಅನ್ನು ಕೂಡ ರಿವೀಲ್ ಮಾಡಲಿದ್ದಾರೆ. ಕಾವ್ಯ ಅವ್ರಿಗೂ ಕೂಡ ಖುಷಿ ಇದೆ ಗಿಲ್ಲಿ ನಟ ಸಿನಿಮಾದಲ್ಲಿ ನಡೆಸ್ತಾ ಇರೋದಕ್ಕೆ. ಆದ್ರೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕು ಅಂತ ಜನರು ಆಸೆ ಪಡ್ತಿರೋದು.